Jai Shri Gurudev. Welcome to Economics Online Classes. Now we are going to discuss the remaining part of monetary policy of Reserve Bank of India. In previous class, we have discussed quantitative measurements of or quantitative instruments of Reserve Bank of India, the monetary policy. In qualitative tools, ಏನು ಬರುತ್ತೆ ಅಂದ್ರೆ we will discuss ಮಾಡ್ತಾ ಹೋಗುವ money circulations ಏನು ಬರುತ್ತೆ, money systems ಏನಿದೆ ಅದನ್ನ ಕಂಟ್ರೋಲ್ ಮಾಡಬೇಕು, ಅದನ್ನ ಮೇಂಟೈನ್ ಮಾಡಬೇಕು ಅಂತಂದ್ರೆ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನೆಲ್ಲ ರೀತಿಯ ಆಕ್ಷನ್ಸ್ ತಗೊಳ್ತಾ ಹೋಗುತ್ತೆ, ಯಾವ ರೀತಿಯ ಇನ್ಸ್ಟ್ರೂಮೆಂಟ್ಸ್ ನ ಬಳಕೆ ಮಾಡಿಕೊಂಡು ಅದನ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ ಅಂತ ಅಲ್ಲಿ ಕ್ವಾಂಟಿಟೇಟಿವ್ ಟೂಲ್ಸ್ ಅಲ್ಲಿ ಬ್ಯಾಂಕ್ ರೇಟ್, ರಿಪೋ ರೇಟ್, ರಿವರ್ಸ್ ರಿಪೋ ರೇಟ್, CRR, SLR ಯಾವ ರೀತಿ ಮಾಡ್ತಾ ಹೋಗುತ್ತೆ ಡಿಸ್ಕಸ್ ಮಾಡಿದೀವಿ. ಇಲ್ಲಿ ಕ್ವಾಂಟಿಟೇಟಿವ್ ಟೂಲ್ಸ್ ಜೊತೆಗೆ ಕ್ವಾಲಿಟೇಟಿವ್ ಟೂಲ್ಸ್ ಕೂಡ ನಮಗೆ ಓವರ್ ಆಲ್ ಮನಿ ಸರ್ಕ್ಯುಲೇಷನ್ಸ್ ನ ಕಂಟ್ರೋಲ್ ಮಾಡಲಿಕ್ಕೆ, ಮೇಂಟೈನ್ ಮಾಡಲಿಕ್ಕೆ, ರೆಗ್ಯುಲೇಟ್ ಮಾಡಲಿಕ್ಕೆ ತುಂಬಾ ಸಪೋರ್ಟ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಏನೆಲ್ಲ ಕ್ವಾಲಿಟೇಟಿವ್ ಟೂಲ್ಸ್ ಇದೆ, ಅದ್ರ ಮುಖಾಂತರ ಏನೆಲ್ಲ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗುವ. ಇಲ್ಲಿ ಕ್ವಾಲಿಟೇಟಿವ್ ಟೂಲ್ಸ್ ನೋಡ್ತಾ ಹೋದಾಗ ಇದು ಈ ತರದ ಏನು ಟೂಲ್ಸ್ ಇದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮನಿ ಸರ್ಕ್ಯುಲೇಷನ್ಸ್ ನ ಮೇಂಟೈನ್ ಮಾಡಲಿಕ್ಕೆ ಇಲ್ಲಿ ಸಮಥಿಂಗ್ ಪೋರ್ಷನ್ ಆಫ್ ಸಮಥಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಈ ತರದ ಕೆಲವು ಆಕ್ಷನ್ಸ್ ನ ಜೊತೆಗೆ ಕೆಲವು ಬೇರೆ ರೀತಿಯಾದ ಆಕ್ಷನ್ಸ್ ತಗೊಳ್ತಾ ಹೋಗುತ್ತೆ. ಇದು ನಾವು ಕ್ವಾಲಿಟೇಟಿವ್ ಟೂಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇದೆಲ್ಲ ಒನ್ ಬೈ ಒನ್ ಏನೆಲ್ಲ ಇದನ್ನು ಡಿಸ್ಕಸ್ ಮಾಡ್ತಾ ಹೋಗುವ. ಮೊದಲನೇದಾಗಿ ಮಾರ್ಜಿನಲ್ ರಿಕ್ವೈರ್ಮೆಂಟ್ಸ್. ಫಸ್ಟ್ ಒನ್ ಈಸ್ ಇಲ್ಲಿ ಏನು ಮಾರ್ಜಿನಲ್ ರಿಕ್ವೈರ್ಮೆಂಟ್ಸ್ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮನಿ ಸಿಸ್ಟಮ್ಸ್ ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಬೇರೆ ರೀತಿಯಾದ ಕೆಲವು ಆಕ್ಷನ್ಸ್ ತಗೊಳುತ್ತೆ. ಅದರಲ್ಲಿ ಇದು ಒಂದು ರೀತಿಯಾದ ಒಂದು ಆಕ್ಷನ್ಸ್ ಆಗಿದೆ. ಏನಂದ್ರೆ ಒಂದು ಬ್ಯಾಂಕ್ ಇದೆ ಅಂತ ಅನ್ಕೊಳ್ಳಿ, ಬ್ಯಾಂಕು ಕಸ್ಟಮರ್ಸ್ಗೆ ಸಾಲವನ್ನ ಕೊಡ್ತಾ ಹೋಗುತ್ತೆ. ಸಾಲ ಕೊಡುವಾಗ ಅದೇನು ಕಸ್ಟಮರ್ ಸಾಲವನ್ನು ಪಡೆದುಕೊಳ್ಳಕ್ಕೆ ಏನೆಲ್ಲ ಸೆಕ್ಯೂರಿಟಿಯನ್ನು ಇಟ್ಟಿದ್ದಾನೆ, ಆ ಸೆಕ್ಯೂರಿಟಿ ವ್ಯಾಲ್ಯೂಯೇಷನ್ಸ್ ಏನಿದೆ, ವ್ಯಾಲ್ಯೂಯೇಷನ್ಸ್ ಆಧಾರ ಮೇಲೆ ಸಾಲವನ್ನ ಕೊಡ್ತಾ ಹೋಗುತ್ತೆ ಅಂತ. ಗೋಲ್ಡ್ ಇರ್ಬೋದು, ಬಾಂಡ್ಸು, ಶೇರ್ಸು, ಇಲ್ಲ ಏನೋ ಒಂದು ಲ್ಯಾಂಡ್ ಡಾಕ್ಯುಮೆಂಟ್ಸ್ ಏನು ಇಟ್ಟಿದ್ದಾನೆ ಅಂತಂದ್ರೆ ಸೊ ಅಗೇನೆಸ್ಟ್ ದಿ ಏನು ದ ವ್ಯಾಲ್ಯೂ ಆಫ್ ದಿ ಡಾಕ್ಯುಮೆಂಟ್ಸ್, ದ ವ್ಯಾಲ್ಯೂ ಆಫ್ ದಿ ಬಾಂಡ್ಸ್ ಆರ್ ಶೇರ್ಸ್ ವಾಟ್ ಎವರ್ ಇಟ್ ಮೇ ಬಿ, ಇದರ ಆಧಾರದ ಮೇಲೆ ಸಾಲವನ್ನ ಕೊಡ್ತಾ ಹೋಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಸಮ್ಟೈಮ್ಸ್ ರೂಲ್ಸ್ ಅನ್ನ ಮಾಡ್ತಾ ಹೋಗುತ್ತೆ ಬೇಸ್ಡ್ ಆನ್ ಎಕಾನಮಿಕ್ ಕಂಡೀಷನ್ಸ್ ಅದನ್ನು ಡಿಸಿಷನ್ ತಗೊಳ್ತಾ ಹೋಗುತ್ತೆ. ಸಮ್ಟೈಮ್ಸ್ ಒಂದು ಗೋಲ್ಡ್ ಅಂತ ಅಂದ್ಕೊಂಡ್ರೆ ಗೋಲ್ಡ್ ಅಲ್ಲಿ ಒಂದು 80% ನ ಕೊಡಬೇಕು ಅಂತ ಅನ್ಕೊಳ್ಳೋ ಸಮ್ಟೈಮ್ ಅದು ಕೇಸಸ್ ಬೇರೆ. ನಿಮಗೆ ಕ್ಲಿಯರ್ ಆಗಿ ಯು ಆಲ್ರೆಡಿ ಯು ಅಂಡರ್ಸ್ಟುಡ್ ದಿ ಕಾನ್ಸೆಪ್ಟ್, ಅಂಡರ್ಸ್ಟುಡ್ ದಿ ಸಿಚುವೇಶನ್ಸ್ ವೆನ್ ಇನ್ಫ್ಲೇಷನ್ ಇಸ್ ದೇರ್ ಇನ್ ಎಕಾನಮಿ, ವಾಟ್ ಹ್ಯಾಪನ್ಸ್, ಅಂಡ್ ಇಫ್ ಡಿಪ್ರೆಷನ್ ಇಸ್ ದೇರ್ ಇನ್ ಎಕಾನಮಿ, ವಾಟ್ ಹ್ಯಾಪನ್ಸ್. ನಿಮ್ಗೆ ಗೊತ್ತಿದೆ, ನೋ ಆಲ್ರೆಡಿ ಐಡಿಯಾಸ್ ಅಬೌಟ್ ದಟ್, ಅದ್ರ ಬಗ್ಗೆ ಏನೋ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಒಂದು 100 ಗ್ರಾಮ್ಸ್ ಗೋಲ್ಡ್ ಇದೆ ಅಂತಂದ್ರೆ ಆ ಗೋಲ್ಡ್ ವ್ಯಾಲ್ಯೂ ಎಷ್ಟಿದೆ, ಅದರಲ್ಲಿ ಎಷ್ಟು % ಸಾಲವನ್ನು ಕೊಡಬೇಕು ಅಂತ. ಒಂದು ಗೋಲ್ಡ್ ವ್ಯಾಲ್ಯೂ ಟೋಟಲ್ ಎಷ್ಟಾಗಿರ್ಬೋದು, ಒಂದು ಗೋಲ್ಡ್ ವ್ಯಾಲ್ಯೂ ಒಂದು 100 ಗ್ರಾಮ್ಸಿಗೆ ಒಂದು 5 lakhs ಇದೆ ಅಂತ ಅನ್ಕೊಂಡಾಗ, 100 ಗ್ರಾಮ್ಸಿಗೆ ಒಂದು 5 lakhs ಇದೆ ಅಂತ ಅನ್ಕೊಂಡಾಗ ಅದರಲ್ಲಿ ಒಂದು 80% ಸಾಲವನ್ನು ಕೊಡಬೇಕು ಅಂತ ಅನ್ಕೊಳ್ತೀವಿ. 80% ಅಂದ್ರೆ 8,44 ಲಕ್ಷ ರೂಪಾಯಿ ಸಾಲವನ್ನು ಕೊಡ್ಬೋದು ಅಂತ. ಸಂದರ್ಭ ಯಾವುದು ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಕಾನಮಿಲಿ ಮನಿ ಸರ್ಕ್ಯುಲೇಷನ್ಸ್ ತುಂಬಾ ಕಡಿಮೆ ಇದೆ ಅಂತ ಅನ್ಕೊಳ್ಳಿ, ಡಿಪ್ರೆಷನ್ಸ್ ಇದೆ ಅಂತ ಅನ್ಕೊಳ್ಳಿ. ಅವಾಗ ಮನಿ ಸರ್ಕ್ಯುಲೇಷನ್ ಜಾಸ್ತಿನ ಮಾಡಬೇಕು, ಅವರಿಗೆ ಸಾಲದ ಪ್ರಮಾಣನ ಜಾಸ್ತಿಯನ್ನ ಮಾಡ್ತಾ ಹೋಗ್ಬೇಕು. ಹಾಗಾಗಿ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಮಥಿಂಗ್ ಗೈಡ್ಲೈನ್ಸ್ ಕೊಡ್ತಾ ಹೋಗುತ್ತೆ. ಏನಂತಂದ್ರೆ ನೀವು ಸಾಲವನ್ನ ಕೊಡಬಹುದು, ಅಗ್ರಿಮೆಂಟ್ ಸೆಕ್ಯೂರಿಟೀಸ್ ಏನಿದೆ ಅದಕ್ಕೆ ವಿರುದ್ಧವಾಗಿ ನೀವು ಜಾಸ್ತಿ ಪೋರ್ಷನ್ ಆಫ್ ದಿ ಏನು ಅದು ವ್ಯಾಲ್ಯೂನ ಪರಿಗಣಿಸ್ಬಿಟ್ಟು ನೀವು ಸಾಲವನ್ನು ಕೊಡ್ಬೋದು ಅಂತ. ಹಾಗೆ ಒಂದು 80% ಇಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಫಾರ್ ದಿ ಲೋನ್ಸ್. ಅದು ನಮಗೆ ಲೋನ್ ಕೊಡಲಿಕ್ಕೆ ಜಾಸ್ತಿ ಒಂದು ಅಮೌಂಟ್ ಅಂತ. ಅದು ಯಾವಾಗ ಕೊಡುತ್ತೆ ಅಂತಂದ್ರೆ ಇನ್ ಕೇಸ್ ಎಕಾನಮಿ ಮನಿ ಸರ್ಕ್ಯುಲೇಷನ್ಸ್ ಕಡಿಮೆ ಇದೆ, ಜಾಸ್ತಿ ಮಾಡಬೇಕು ಅಂತ ಅನ್ಕೊಂಡಾಗ ಈ ರೀತಿ ಕೊಡ್ತಾ ಹೋಗುತ್ತೆ ಅಂತ. ಒಂದು ವೇಳೆ ಸಮ್ಟೈಮ್ಸ್ ಅದನ್ನು ಕಡಿಮೆ ಮಾಡುತ್ತೆ, ಒಂದು 80% ಇಂದ ಒಂದು 60%ಗೆ ರಿಡ್ಯೂಸ್ ಮಾಡುತ್ತೆ ಅಂತ ಅನ್ಕೊಂಡು 60% ಅಂದ್ರೆ ಒಂದು 5 lakhs ವ್ಯಾಲ್ಯೂ ಇದೆ ಅಂತಂದ್ರೆ 630 3 lakhs 3 lakhs ಕೊಡುತ್ತೆ ಅಂತಂದ್ರೆ ಇದು ಸಂದರ್ಭ ಯಾವುದು ಅಂತಂದ್ರೆ
ಎಕಾನಮಿಲಿ ಇನ್ಫ್ಲೇಷನ್ಸ್ ಇದೆ ಅಂತ ಅನ್ಕೊಳ್ಳಿ, ಮನಿ ಸರ್ಕ್ಯುಲೇಷನ್ ತುಂಬ ಜಾಸ್ತಿ ಇದೆ. ಮನಿ ಸರ್ಕ್ಯುಲೇಷನ್ ಕಡಿಮೆ ಮಾಡಬೇಕು. ಮನಿ ಸರ್ಕ್ಯುಲೇಷನ್ ಕಡಿಮೆ ಮಾಡಬೇಕು ಅಂದರೆ ಪೀಪಲ್ಸ್ಗೆ ಸಿಗುವಂಥ ಸಾಲದ ಪ್ರಮಾಣವನ್ನು ಕಡಿಮೆ ಮಾಡ್ತಿರ್ಬೇಕು ಅಂತ. ಅವಾಗ ಒಬ್ಬ ವ್ಯಕ್ತಿ ಪರ್ಸನ್ಸ್ 5 lakhs ವ್ಯಾಲ್ಯೂ ಇರುವಂಥ ಗೂಡನ್ನ ಅಥವಾ ಅಡಮಾನವಿಟ್ಟು ಸಾಲವನ್ನು ಪಡೆದುಕೊಳ್ಳುವಾಗ ಅದನ್ನು ಜಸ್ಟ್ 3 lakhs ಅಷ್ಟು ಮಾತ್ರ ಸಾಲವನ್ನು ಪಡೆದುಕೊಳ್ತಾ ಹೋಗ್ಬೋದು. ಹಾಗಾಗಿ ಸಾಲದ ಹರಿವು ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಮಾರ್ಜಿನ್ ರಿಕ್ವೈರ್ಮೆಂಟ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟೇಟಿವ್ ಟೂಲ್ಸ್ ಆಫ್ ದಿ ಮಾನಿಟರಿ ಅಥಾರಿಟಿ ಮೀನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದ್ರ ಮುಖಾಂತರ ಈ ರೀತಿ ಕಂಟ್ರೋಲ್ ನಾವು ಮಾಡ್ತಾ ಹೋಗುತ್ತೆ. ನಾವು ಮಾರ್ಜಿನ್ ರಿಕ್ವೈರ್ಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟು ಸೆಕೆಂಡ್ ರೆಗ್ಯುಲೇಷನ್ of consumer credit. ಇಲ್ಲಿ ಹೇಗೆ ಅಂತಂದ್ರೆ ಕನ್ಸ್ಯೂಮರ್ ಕ್ರೆಡಿಟ್ ಮೇಲೆ ನಿಮಗೆ ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ. ಯಾವ ಆಧಾರದ ಮೇಲೆ ಮಾಡ್ತಾ ಹೋಗುತ್ತೆ ಅಂದ್ರೆ ಸಮಥಿಂಗ್ ಪ್ರಿಯಾರಿಟಿ ಇರುತ್ತಾ ಹೋಗುತ್ತೆ. ನೀವು ನೋಡ್ತಾರೆ ಎಕಾನಮಿ ನೋಡ್ತಾ ಹೋಗ್ತೀರಾ, ಕೆಲವು ಸಂದರ್ಭದಲ್ಲಿ ಆ ದೇಶದ ಒಂದು ಮಾನಿಟರಿ ಅಥಾರಿಟಿ ಪೀಪಲ್ಸ್ ಕನ್ಸ್ಯೂಮರ್ಸ್ ಏನಂದ್ರೆ ಕನ್ಸ್ಯೂಮರ್ಸ್ಗೆ ಸಮಥಿಂಗ್ ಗೂಡ್ಸ್ ನ ಪರ್ಚೇಸ್ ಮಾಡುವಾಗ ಸಮಥಿಂಗ್ ಮೆಟೀರಿಯಲ್ಸ್ ಕೊಂಡುಕೊಳ್ಳುವಾಗ ಅವರಿಗೆ ಸಾಲವನ್ನು ಏನು ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ವೆಹಿಕಲ್ಸ್ ಅಂತ ಅನ್ಕೊಂಡಾಗ, ಇಲ್ಲ ಏನಾದ್ರು ಮನೆ ಕಟ್ಕೊಳ್ಳಿಕ್ಕೆ ಹೌಸಿಂಗ್ ಲೋನ್ಸ್ ಅಂತ ಅನ್ಕೊಂಡಾಗ ಅದಕ್ಕೆ ಸಾಲದ ಪ್ರಮಾಣವನ್ನು ತುಂಬಾ ಜಾಸ್ತಿ ಕೊಡ್ತಾ ಹೋಗುತ್ತೆ. ತುಂಬಾ ಈಸಿಯಾಗಿ ಏನೋ ಕಾರುಗಳ ತಗೊಳ್ಬೇಕು ಅಂತಂದಾಗ ತುಂಬಾ ಈಸಿಯಾದ ಒಂದು ಕ್ರೈಟೀರಿಯಾವನ್ನು ಮಾಡ್ತಾ ಹೋಗುತ್ತೆ. ಐದಾರು ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ ನಾನ್ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ ಮುಖಾಂತರದಲ್ಲಿ ಕೊಡಲಿಕ್ಕೆ ವ್ಯವಸ್ಥೆನ ಮಾಡ್ತಾ ಹೋಗುತ್ತೆ. ಅದು ಕೂಡ RBI ಗೈಡೆನ್ಸ್ ಆಧಾರ ಮಾಡ್ಕೊಂಡು ಮಾಡ್ತಾ ಹೋಗುವಂಥದ್ದು. ಇದೇನಂದ್ರೆ ಓವರ್ ಆಲ್ ಮಾನಿಟರಿ ಸಿಸ್ಟಮ್ಸ್ ನ ಮೇಂಟೈನ್ ಮಾಡಲಿಕ್ಕೆ ಅಲ್ಲಿ ಅಗತ್ಯ ತುಂಬಾ ಇದೆ. ಅಲ್ಲೆಲ್ಲ ಒಂದ್ ಕಡೆ ಡಿಮ್ಯಾಂಡ್ಸ್ ನ ಹೈಕ್ ಮಾಡಬೇಕು, ಜಾಸ್ತಿಯನ್ನ ಮಾಡಬೇಕು, ವಸ್ತುಗಳ ಏನು ಕೊಂಡುಕೊಳ್ಳುವ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು. ಆ ಟೈಮಲ್ಲಿ ಸೊ ಪ್ರೊಡಕ್ಷನ್ಸ್ ಆಗ್ತಾ ಹೋಗುತ್ತೆ, ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಮುಖಾಂತರ ಎಕಾನಮಿಕ್ಸ್ ಮೇಕಪ್ ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಹೋಗ್ಬೋದು. ಇಲ್ಲ ಅದಕ್ಕೆ ತದ್ವಿರುದ್ಧ ಸಿಚುವೇಶನ್, ಅದಕ್ಕೆ ಅಗನಿಷ್ಠ ಸಿಚುವೇಶನ್ ತಗೊಳ್ತಾ ಹೋಗ್ಬೋದು. ಹೀಗೆ ಆ ಕನ್ಸ್ಯೂಮರ್ಸ್ ನ ಪರ್ಚೇಸ್ ನ ಜಾಸ್ತಿ ಮಾಡಬೇಕು ಅಂದಾಗ, ವಸ್ತುಗಳ ಡಿಮ್ಯಾಂಡ್ ಜೈಕ್ ಮಾಡಬೇಕು ಅಂತ ಅನ್ಕೊಂಡಾಗ ಪೀಪಲ್ಸ್ಗಳಿಗೆ ಅವರಿಗೆ ಈ ತರದ ವೆಹಿಕಲ್ಸ್ ನ ಕೊಂಡುಕೊಳ್ಳಿಕ್ಕೆ, ಈ ತರದ ಮೆಟೀರಿಯಲ್ಸ್ ನ ಪಡ್ಕೊಳ್ಳಿಕ್ಕೆ ಅವರಿಗೆ ತುಂಬಾ ಈಸಿಯೆಸ್ಟ್ ಕ್ರೈಟೀರಿಯಾದಲ್ಲಿ ಅದು ಈಸಿಯೆಸ್ಟ್ ಲೈಸೆನ್ಸ್ ನ ಮುಖಾಂತರ ಅವರಿಗೆ ಸಾಲವನ್ನ ಕೊಡ್ತಾ ಹೋಗ್ಬೋದು. ಈ ತರ ಪ್ರೈವಸಿ ಇರ್ತಾ ಹೋಗುತ್ತೆ. ಸೊ ಈ ತರದ ಒಂದು ರೆಗ್ಯುಲೇಷನ್ಸ್ ನ ಮುಖಾಂತರದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ತರ ಮನಿ ಸಿಸ್ಟಮ್ಸ್ ಏನ್ ಮಾಡ್ತಾ ಹೋಗುತ್ತೆ, ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ತದ್ವಿರುದ್ಧ ಸಿಚುವೇಶನ್ ಅದಕ್ಕೆ ಬೇರೆ ಅಗನಿಷ್ಠ ಆದ ಒಂದು ಆಕ್ಷನ್ಸ್ ತಗೊಳ್ತಾ ಹೋಗುತ್ತೆ. ಇದನ್ನು ನಾವೇನು ನೋಡ್ತೇವೆ, ರೆಗ್ಯುಲೇಷನ್ಸ್ ಆಫ್ ದ ಕನ್ಸ್ಯೂಮರ್ ಕ್ರೆಡಿಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ಸ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಏನು ಕ್ರೈಸಿಸ್ ಇದ್ದಾಗ, ಎಕಾನಮಿಕ್ ಕ್ರೈಸಿಸ್ ಎಸ್ಪೆಷಲಿ ಮಾನಿಟರಿ ಕ್ರೈಸಿಸ್ ಇದ್ದಾಗ ಯಾವ ರೀತಿ ಇದನ್ನ ಡಿಸಿಷನ್ಸ್ ತಗೊಳ್ತಾ ಹೋಗುತ್ತೆ ಅನ್ಕೊಂಡು ಇದು ಸೆಕೆಂಡ್ಸ್ ಆಗಿರುತ್ತೆ. ಥರ್ಡ್ ನೋಡ್ತಿದ್ದಾಗ ಇಂಪಾರ್ಟೆಂಟ್ ಆಗಿ ಇಲ್ಲಿ ಕ್ರೆಡಿಟ್ ಟು ಕಂಟ್ರೋಲ್ ಅಂತ ಹೇಳ್ತೀವಿ. ಕ್ರೆಡಿಟ್ ಕಂಟ್ರೋಲ್ ಇಲ್ಲಿ ಕ್ರೆಡಿಟ್ ನ ಯಾವ ರೀತಿ ಕಂಟ್ರೋಲ್ ನ ಮಾಡ್ತಾ ಹೋಗುತ್ತೆ ಅಂತ ಅಂದಾಗ ನಮಗೆ ಅದು ಕ್ಲಿಯರ್ ಆಗಿ ನೇರವಾಗಿ ಗೊತ್ತಿದೆ. ಅದು ಆಲ್ರೆಡಿ ನಿಮಗೆ ಕ್ವಾಂಟಿಟೇಟಿವ್ ಟೂಲ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಇಲ್ಲಿ ಕ್ರೆಡಿಟ್ ಕಂಟ್ರೋಲ್ ನ ಜಸ್ಟ್ ಟೂಲ್ಸ್ ಇಟ್ಕೊಂಡು ಮಾತ್ರ ಮಾಡ್ತಾ ಹೋಗೋದಿಲ್ಲ. ಅದಕ್ಕೆ ಡೈರೆಕ್ಟ್ ಆಗಿ ಸಮಥಿಂಗ್ ಆಕ್ಷನ್ಸ್ಗಳ ಮುಖಾಂತರದಲ್ಲಿ ಕ್ರೆಡಿಟ್ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ಕೆಲವು ಏನು ಅದರ ಅಂಡರ್ ಬರುವಂಥ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತುಂಬ ಸ್ಟ್ರಿಕ್ಟ್ ಆಗಿ ಕೆಲವು ಆಕ್ಷನ್ಸ್ ತಗೊಳ್ತಾ ಹೋಗ್ಬೋದು. ಹಾಗಾಗಿ ಇದರ ಕ್ರೆಡಿಟ್ ಕಂಟ್ರೋಲ್ ಥ್ರೂ ದಿ ಡೈರೆಕ್ಟ್ ಆಕ್ಷನ್ಸ್ಗಳ ಮುಖಾಂತರದಲ್ಲಿ ಮಾಡ್ತಾ ಹೋಗುತ್ತೆ. ಸೊ ಇದ್ರ ಮುಖಾಂತರ ಕೂಡ ನಮಗೆ ಮನಿ ಸರ್ಕ್ಯುಲೇಷನ್ಸ್ ಮಾಡ್ಕೊಳ್ಳಿಕ್ಕೆ ಅದು ಸಪೋರ್ಟ್ನ ಮಾಡ್ತಾ ಹೋಗ್ಬೋದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ರೆಡಿಟ್ ರೇಷನಿಂಗ್ ಅಂತ ಕರಿತಾ ಹೋಗ್ತೀವಿ. ಕ್ರೆಡಿಟ್ ರೇಷನಿಂಗ್ ಇಲ್ಲಿ ಕ್ರೆಡಿಟ್ ರೇಷನಿಂಗ್ ಅಂತಂದ್ರೆ ಪ್ರೊವೈಡಿಂಗ್ ಅಸಿಸ್ಟೆನ್ಸ್ ಬೇಸ್ಡ್ ಆನ್ ದಿ ಸಮ್ ಕ್ರೈಟೀರಿಯಾ ಎಸೆನ್ಷಿಯಲ್ ಆಗಿ ಸಮಥಿಂಗ್ ಪ್ರಿಯಾರಿಟಿ ಬೇಸ್ ಮೇಲೆ ಪ್ರೊವೈಡ್ ಮಾಡುವುದು ಅಂತ. ಇಲ್ಲಿ ಕ್ರೆಡಿಟ್ ರೇಷನಿಂಗ್ ಅಂತ ಅಂದಾಗ ನೀವು ಸಮ್ ಟೈಮ್ ನೋಡ್ತಿರ್ತೀರ, ಗೌರ್ಮೆಂಟ್ಗಳು ಪಾಲಿಸಿನ ಮೇಡ್ ಮಾಡುವಾಗ ಪ್ರಿಯಾರಿಟಿ ಸೆಕ್ಟರ್ಸ್ಗೆ ಸಾಲವನ್ನು ಕೊಡಬೇಕು ಅಂತ. ಯಾವ ಸೆಕ್ಟರ್ಗೆ ಎಷ್ಟು ಪರ್ಸೆಂಟ್ ಕೊಡಬೇಕು, ಕೃಷಿಗೆ ಎಷ್ಟು ಪರ್ಸೆಂಟ್ ಕೊಡ್ತೋಗ್ಬೇಕು, ಇಂಡಸ್ಟ್ರಿಗೆ ಎಷ್ಟು ಕೊಡಬೇಕು, ಇನ್ಫ್ರಾಸ್ಟ್ರಕ್ಚರ್ಸ್ ಎಷ್ಟು ಕೊಡಬೇಕು, ಎಜುಕೇಶನ್ ಎಷ್ಟು ಕೊಡಬೇಕು ಅಂತ ರೂಲ್ಸ್ನ ಮಾಡ್ತಾ ಹೋಗುತ್ತೆ. ಹಾಗಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮನಿ ಸರ್ಕ್ಯುಲೇಷನ್ಸ್ನ ಅದರಿಗೆ ಇಟ್ಕೊಂಡು
ಯಾವ್ಯಾವುದಕ್ಕೆ ಸೆಕ್ಟರ್ಸ್ಗೆ ಎಷ್ಟು ಕೊಡ್ತಾ ಹೋಗುತ್ತೆ, ಪ್ರಿಯಾರಿಟಿನ ಕೊಡಬೇಕಾಗುತ್ತೆ. ಒಂದು ವೇಳೆ ತುಂಬಾ ಇಂಪ್ಲೇಷನ್ಸ್ ಎಕಾನಮಿಲಿ ಇದೆ, ಸೊ ಆಗ ಸಂಪೂರ್ಣವಾಗಿ ಮನಿ ಸರ್ಕ್ಯುಲೇಷನ್ ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆವಾಗ ಕೊಡೋದ್ರಿಗೆ ಯಾವುದಕ್ಕೆ ಮಾತ್ರ ಕೊಡಬೇಕು, ಯಾವೊಂದು ಸೆಕ್ಟರ್ಸ್ ಹಿಂದುಳಿದಿದೆ ಆ ಸೆಕ್ಟರ್ಸ್ ಮಾತ್ರ ಕೊಡ್ತಾ ಹೋಗ್ಬೇಕಾ, ಈ ಯಾವುದು ತುಂಬಾ ಫಾರ್ವರ್ಡ್ ಅದಕ್ಕೆ ಕೊಡಬೇಕನ್ನೋದು ಸಮಥಿಂಗ್ ಯೋಚನೆಯನ್ನು ಮಾಡ್ತಾ ಹೋಗುತ್ತೆ. ಒಂದು ವೇಳೆ ನಮಗೆ ಈ ತರ ಇಂಪ್ರೆಷನ್ಸ್ ಇದ್ದ ಸಂದರ್ಭ ನಮಗೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಏನಾದರೂ ಪ್ರೈಸ್ ತುಂಬಾ ಜಾಸ್ತಿ ಆಗಿದೆ, ಅಗ್ರಿಕಲ್ಚರ್ಸ್ ಸ್ಲೋ ಡೌನ್ ಆಗಿದೆ ಅಂತ ಅನ್ಕೊಂಡಾಗ ಸೊ ಅಗ್ರಿಕಲ್ಚರ್ ಸೆಕ್ಟರ್ಸ್ಗೆ ಮಾತ್ರ ಸಾಲವನ್ನು ಕೊಡ್ಬೋದು ಅನ್ನೋದನ್ನ ಸರ್ಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಅಂಡರ್ ಬರುವಂತ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ಗೆ, ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ ಅದು ಅಡ್ವೈಸ್ನ ಮಾಡ್ತಾ ಹೋಗ್ಬೋದು. ಹಾಗೆ ಬೇಸ್ಡ್ ಆನ್ ಪ್ರಿಯಾರಿಟಿ ಅದು ಸಾಲವನ್ನು ಕೊಡ್ಲಿಕ್ಕೆ ವ್ಯವಸ್ಥೆನ ಮಾಡ್ತಾ ಹೋಗುತ್ತೆ. ಇದ್ರ ಮುಖಾಂತರದಲ್ಲಿ ಮನಿ ಸರ್ಕ್ಯುಲೇಷನ್ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ತದ್ವಿರುದ್ಧ ಸನ್ನಿವೇಶ ಇದ್ದಾಗ ತದ್ವಿರುದ್ಧ ಒಂದು ಆಕ್ಷನ್ಸ್ ತಗೊಳ್ತಾ ಹೋಗುತ್ತೆ. ಸಾಲವನ್ನು ಕಡಿಮೆ ಮಾಡಬೇಕು, ಜಾಸ್ತಿ ಮಾಡಬೇಕು, ಯಾವುದಕ್ಕೆ ಜಾಸ್ತಿ ಕೊಡಬೇಕು, ಯಾವುದಕ್ಕೆ ಕಡಿಮೆ ಮಾಡಬೇಕು ಅಂತ ಅದು ನಾವು ಕ್ರೆಡಿಟ್ ರೇಷನಿಂಗ್ ಅಂತ ನಾವು ಕರಿತಾ ಹೋಗ್ತೀವಿ. ಇನ್ನೊಂದು ಮಾರಲ್ ಸಿವಿಜನ್ ಅಂತ ಕರಿತಾ ಹೋಗ್ತೀವಿ. ಮಾರಲ್ ಸಿವಿಜನ್ ಅಂದ್ರೆ ಇದು ಸಮಥಿಂಗ್ ಇನ್ನೊಂದು ಒಂದು ರೆಸ್ಪಾನ್ಸಿಬಿಲಿಟಿ RBI ಇದು. ಇಲ್ಲಿ ಸಮ್ಟೈಮ್ಸ್ ಅದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಆರ್ಡರ್ ಕೂಡ ಮುಖಾಂತರದಲ್ಲಿ ಮಾಡ್ತಾ ಹೋಗ್ಬೋದು. ಇನ್ನು ಕೆಲ ಕೇಸಸ್ ಒಂದು ಎಥಿಕ್ಸ್ ನ ಇಟ್ಕೊಂಡು ಸಮಥಿಂಗ್ ಕನ್ವಿನ್ಸ್ ನ ಮಾಡ್ಕೊಂಡು ಓವರ್ ಆಲ್ ಮಾನಿಟರಿ ಅಥಾರಿಟಿನ ಕಂಟ್ರೋಲ್ ಮಾಡ್ಕೊಂಡು ಅದ್ರ ಮುಖಾಂತರ ಎಕಾನಮಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನೆಲ್ಲ ಆಗ್ಬೋದು ಅನ್ನೋದನ್ನ ಕೆಲವು ರಿಕ್ವೆಸ್ಟ್ಗಳ ಮುಖಾಂತರದಲ್ಲಿ ಒಂದು ಡೆವಲಪ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಒಂದು ಇಟ್ಕೊಂಡು ಸಾಧಾರಣ ರೀತಿಯ ನಾವು ಆಕ್ಷನ್ ತಗೊಳ್ತಾ ಹೋಗ್ಬೋದು. ನಾವು ಮಾರಲ್ ಸಿವಿಜನ್ ಅಂತ ಕರಿತಾ ಹೋಗ್ತೀವಿ. ಸೊ ಇದು ಕೂಡ RBI ಮಾಡ್ತಾ ಹೋಗ್ಬೋದು. ಇನ್ನೂ ಒಂದು ಇದೆ, ಸೊ ಅದು ಪಬ್ಲಿಸಿಟಿಯನ್ನ ಮಾಡ್ತಾ ಹೋಗ್ಬೋದು. ಪಬ್ಲಿಸಿಟಿ ಈ ಪಬ್ಲಿಸಿಟಿ ಏಕೆಂದ್ರೆ ಪೀಪಲ್ಸ್ಗೆ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಅಬೌಟ್ ಏನು ಅಟ್ ಪ್ರೆಸೆಂಟ್ಸ್ ಇರುವಂಥ ಸಿಚುವೇಶನ್ಸ್ಗೂ ರಿಲೇಟೆಡ್ ಮನೆ ಸಂಬಂಧಪಟ್ಟ ಏನಿದೆ, ತುಂಬ ಇಂಪ್ರೆಷನ್ಸ್ ಇದೆಯಾ, ಡಿಪ್ರೆಷನ್ಸ್ ಇದೆಯಾ, ಏನೆಲ್ಲ ಇರ್ಬೋದು ಅನ್ನೋದನ್ನ ಸೊ ಪಬ್ಲಿಕ್ಸು ಅಥವಾ ಬ್ಯಾಂಕು ಈ ಥರ ಏನು ಫರ್ಮ್ಸ್ ಕೂಡ ಏನಿದೆ, ಸೊ ಎಲ್ಲ ಓವರ್ ಆಲ್ ಥ್ರೋಟ್ ಇರುವಂಥ ಒಂದು ಎಕಾನಮಿಗಿರುವಂಥ ಎಲ್ಲ ರೀತಿಯಾದ ಅನ್ವಯವಾಗುವಂಥ ವರ್ಗ ಪೀಪಲ್ಸ್ ಕೂಡ ಏನಿದೆ ಅದಕ್ಕೆ ಅವೇರ್ನೆಸ್ನ ಮೂಡಿಸ್ತಾ ಹೋಗ್ಬೋದು. ಈ ಥರ ಅವೇರ್ನೆಸ್ನ ಮೂಡಿಸಿ ಅದ್ರ ಮುಖಾಂತರ ಈ ರೀತಿ ನೀವು ಈ ಥರ ಪ್ರಿಕಾಷನ್ಸ್ ತಗೊಳ್ತಾ ಹೋಗ್ಬೇಕಾಗತ್ತೆ. ನೀವೇ ಇಂಪ್ರೆಷನ್ ಜಾಸ್ತಿ ಇದ್ದಾಗ ನೀವು ಅದನ್ನ ಜಾಸ್ತಿ ಏನು ಸೇವಿಂಗ್ಸ್ನ ಮಾಡ್ತಾ ಹೋಗಿ ಅನ್ನೋದನ್ನ ಸದ್ನಿಗೆ ಅಡ್ವೈಸ್ನ ಕೊಡ್ಬೋದು. ಡಿಪ್ರೆಷನ್ಸ್ ನೀವು ಎಕ್ಸ್ಪೆಂಡಿಚರ್ಸ್ ಮಾಡ್ತಾ ಕನ್ಸಂಪ್ಷನ್ ಮಾಡ್ತಾ ಹೋಗಿ ಅಂತ ಹೇಳ್ತಿರ್ಬೋದು. ಈ ಥರ ಒಂದು ಗೈಡೆನ್ಸ್ ಹೇಳೋದ್ರಿಂದ ಪಬ್ಲಿಸಿಟಿಯನ್ನು ಮಾಡೋದ್ರಿಂದ ಅದು ಅವೇರ್ನೆಸ್ ಬರ್ತಾ ಹೋಗುತ್ತೆ. ಆಟೋಮೆಟಿಕಲಿ ಮೋಟಿವೇಟ್ ಆಗ್ತಾ ಹೋಗುತ್ತೆ ಸಿಸ್ಟಮ್ಸ್. ಅವಾಗ ಯಾವ ಪರ್ಸನ್ಸ್ ಯಾವ ರೀತಿ ಬಿಹೇವ್ ಮಾಡಿದ್ರೆ ಏನೆಲ್ಲ ಆಗ್ತಾ ಹೋಗುತ್ತೆ ಅಂತ ಡಿಸ್ಕಸ್ನ ಮಾಡ್ತಾ ಹೋಗ್ಬೋದು. ಇದು ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಥ್ರೂ ದಿ ಮಾನಿಟರಿ ಪಾಲಿಸಿ ಮುಖಾಂತರದಲ್ಲಿ ಮನಿ ಸರ್ಕ್ಯುಲೇಷನ್ಸ್ ಅನ್ನ ಕಂಟ್ರೋಲ್ ಮಾಡ್ತಾ ಹೋಗೋದು. ಇದು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಟೂಲ್ಸ್ ಅಂತ ಕರೆದೋಗ್ತೀವಿ. ಇಲ್ಲಿ ಕ್ವಾಂಟಿಟಿ ಟೂಲ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಅದೇ ರೀತಿ ಕ್ವಾಲಿಟಿ ಟೂಲ್ಸ್ ಕೂಡ ಅಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಹೀಗೆ ಕ್ವಾಲಿಟಿ ಟೂಲ್ಸ್ ಮುಖಾಂತರದಲ್ಲಿ ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಥರದ ಕೆಲವು ಆಕ್ಷನ್ ತಗೊಳ್ಬಹುದು. ದಿಸ್ ಇಸ್ ಅಬೌಟ್